ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ವ್ಲಾಗ್ಸ್. ನಾನು ಇವತ್ತು ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡೈಲಿ ಹೋಗ್ತಾ ಇರ್ತೀವಿ ನಾರ್ಮಲಿ. ಇವತ್ತಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿ ಬಂದಿದ್ದೆ ಮಗನೇ? ಸ್ವಿಮ್ಮಿಂಗ್. ಯಾರು ಹೋದ್ರು? ನಾನು ಮತ್ತು ಅಮ್ಮ ಮತ್ತು ಅಕ್ಕ ಮತ್ತೆಲ್ಲ ಯಾರು ಮಾಡೋದು ಸ್ವಿಮ್ಮಿಂಗ್ನ? ನಮ್ಮ ಅಕ್ಕ. ಹೆಂಗೆ ಮಾಡ್ತಾಳೆ ಸ್ವಿಮ್ಮಿಂಗ್? ಹಿಂಗೆ ಇಲ್ಲಿ ನೋಡ್ಬೋದು, ಹೊಸದಾಗಿ ಬ್ಯಾಕ್ ಸ್ವಿಮ್ ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಹೇಳ್ತಾ ಇದ್ಲು. ಹಂಗೆ ವಿಡಿಯೋ ಮಾಡ್ತಾಯಿದ್ದೆ ನಾನು. ಲಸ್ಯ ಉಸಿರಾಡಲ್ವೇನೆ? ಉಸಿರಾಡಲ್ವಾ? ಹೆಡ್ ಅಪ್ ಮಾಡಲ್ವಾ? ಹಂಗೆ ಮಾಡ್ತಾ ಇದೀಯಾ? ಅಷ್ಟು ದೂರ ಮಾಡ್ತಾ ಇದೀಯ? ಸರಿ ಆಯಿತು, ಮಾಡ್ಕೊಂಬಂದ್ಬಿಡು ಸಾಕು ಲಾಸ್ಟು. ಹಾಂ ಬಟ್ ಟೈಮ್ ಆಯಿತು, ಹೋಗೋಣ. ಹಾಂ, ಅವ್ರ ಕೋಚ್ ಹೇಳ್ಕೊಡದೆ ಇರೋ ಅದು ಯಾವುದೋ ಒಂದು ಸ್ಟೈಲ್ ಕಲ್ತ್ಕೊಂಬಿಟ್ಟಿದ್ಲು. ಅದನ್ನ ತೋರಿಸ್ತೀನಿ ಇರಿ ನಿಮಗೆ ಅಂತ ಹೇಳ್ತಾ ಇದ್ಲು. ಸರಿ ಬಾ. ಹೇಳ್ಕೊಟ್ರ ನಿಮಗೆ? ಸರಿ, ಚೆನ್ನಾಗಿ. ಇದು ಅದೇ ನಾನು ಬೆಳಗ್ಗೆ ನೀನು ಸ್ಕೂಲ್ಗೆ ಹೋಗಿದ್ದಾಗ ತಲೆಗೆ ಹೋಗೋ, ಅಲ್ಲಿ ತಗೋ. ಏನಂತ ಹೇಳಿದ್ರೆ, ಇವಾಗ ನಾನು ಮನೆಗೆ ಬಂದಿದ್ದೀನಿ. ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಏನಂತ ಹೇಳಿದ್ರೆ, ನಾನು ಲಂಚ್ ಬಾಕ್ಸ್ ಅವ್ರಿಗೆ ಪ್ಯಾಕ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದಿದ್ದು ಲೇಟ್ ಆಯಿತು. ಮಕ್ಕಳು ಹಾಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಬ್ರೆಡ್ ಮತ್ತು ಹಾಲು ಕುಟ್ಕೊಂಡು ಹೋಗಿದ್ದಾರೆ. ನಾನೀಗ ಅವ್ರಿಗೆ ಜೀರಾ ರೈಸ್ ಮತ್ತು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಸ್ಕೂಲಿಗೆ ತೊಗೊಂಡೋಗಿ ಲಂಚ್ ಬಾಕ್ಸ್ ಕೊಟ್ಟು ನೆಕ್ಸ್ಟ್ ನಾನು ಅಲ್ಲಿ ಸ್ಕೂಲಲ್ಲಿ ಬುಕ್ಸ್ ಕೊಡ್ತಾಯಿದ್ದಾರೆ. ಇವತ್ತು ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತಾಯಿದ್ದಾರೆ. ಇವತ್ತು ಹೋಗಿ ಬುಕ್ಸ್ ಕಲೆಕ್ಟ್ ಮಾಡ್ಕೊಂಬಂದು ಮನೇಲಿ ರ್ಯಾಪರ್ ಹಾಕಬೇಕು, ಎಲ್ಲ ಕೆಲಸ ಇದೆ. ಮತ್ತು ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನನ್ನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಇವಾಗ ನಾನು ಬನ್ನಿ ಸ್ಕೂಲ್ಗೆ ಹೋಗೋಣ. ಇವಾಗ ಲಂಚ್ ಪ್ಯಾಕ್ ಮಾಡ್ಕೊಂಡು. ದಾಲ್ ಫ್ರೈ ಮಾಡಿದ್ದೆ, ತುಂಬ ಟೇಸ್ಟಿ ಆಗಿತ್ತು. ಪಾಲಕ್ ಮತ್ತು ದಾಲ್ ಹಾಕ್ಬಿಟ್ಟು ದಾಲ್ ಫ್ರೈ ಮಾಡಿ ಜೀರಾ ರೈಸ್ ಮಾಡಿದ್ದೆ. ಮಕ್ಳಿಗೂ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಅಂತ ಹೇಳ್ತಿದ್ರು. ಈವ್ನಿಂಗ್ ರಾತ್ರಿನೂ ಅದೇ ಊಟ ಮಾಡಿದ್ರು, ಜೊತೆಗೆ ಪಿಕ್ಕಲ್ಸ್ ಹಾಕ್ಕೊಂಡು. ಜೀರಾ ರೈಸು ದಾಲ್ ಫ್ರೈ ತುಂಬ ಒಳ್ಳೆ ಕಾಂಬಿನೇಷನ್ನು. ಇದಾದಮೇಲೆ ನಾನು ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲಲ್ಲಿ ಬುಕ್ಸ್ ಕೊಡಲಿಲ್ಲ. ಇವತ್ತೇನೋ ಬರೀ ಕನ್ನಡ ಮೀಡಿಯಮ್ ಬುಕ್ಸ್ ಬಂದಿದೆ, ನಾಳೆ ಬನ್ನಿ ಅಂತ ಹೇಳಿದ್ರು. ಬರೀ ರ್ಯಾಪರ್ಸ್ ಮಾತ್ರ ಕೊಟ್ಟಿದ್ದರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದೆ. ತುಂಬ ಬಿಸಿಲಲ್ಲಿ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ನಲ್ಲ, ಸ್ವಲ್ಪ ನಿದ್ರೆ ಬಂದುಬಿಟ್ಟಿತ್ತು, ಹಾಗೆ ಮಲ್ಕೊಬಿಟ್ಟಿದ್ದೆ. ಮತ್ತು 3:30ಗೆ ಎದ್ದು ಮನೆ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ 4 o'clockಗೆ ಮಕ್ಕಳೆಲ್ಲ ಬಂದಿದ್ದರು. ಅವ್ರನ್ನ ಕರ್ಕೊಂಬಂದು ಮನೆಯೆಲ್ಲ ಕ್ಲೀನ್ ಮಾಡಿ, ನೆಕ್ಸ್ಟ್ ಮನೆಯೆಲ್ಲ ಕಸ ಗುಡಿಸಿ ಮಾಪ್ ಮಾಡಿ ಎಲ್ಲ ಕ್ಲೀನ್ ಆಯಿತು. ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಎಷ್ಟಾಗುತ್ತೆ ಅಷ್ಟು. ಹೆಣ್ಮಕ್ಳು ಹೌಸ್ ವೈಫ್ ಆದರೂ ಆಗಲಿ ಅಥವಾ ಅವ್ರು ಹೊರಗಡೆ ಕೆಲಸಕ್ಕಾದರೂ ಹೋಗ್ತಾ ಇರಲಿ, ಈ ಕೆಲಸನೆಲ್ಲ ನಾರ್ಮಲಾಗಿ ಮಾಡಲೇಬೇಕು. ಹೊರಗಡೆನೂ ಮಾಡಿ ಮನೆ ಒಳಗಡೆನೂ ಮಾಡಬೇಕು. ಅದು ಏನು ಡಿಫ್ರೆನ್ಸ್ ಬರಲ್ಲ.
ಯಾಕಂತ ಹೇಳಿದ್ರೆ ನಮಗೆ ಬೇರೆಯವ್ರು ಮಾಡೋ ಕೆಲಸ ಅಷ್ಟು ಇಷ್ಟ ಆಗಲ್ಲ. ಆದ್ದರಿಂದ ನಾವು ಯಾವುದೇ ರೀತಿಯಾದ ಬೇರೆಯವ್ರಿಗೆ ಕೆಲಸ ಹೇಳೋಕ್ಕೂ ನಮ್ಗೆ ಅಷ್ಟು ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ಏನು ಮಾಡ್ತಿದ್ದೀರಾ ಅಕ್ಕ? ಅಲ್ಲಿ ಮುಂದೆ ಸ್ಟ್ರೈಟ್ ಹೋಗ್ಬೇಕು. ಚಿತ್ರ ಮುದ್ದಾಯ್ತಿದೆ. ಅಂಕಲ್, ನಿಮ್ಮ ಹೆಸರೇನು? ಲಾಸ್ಯ. ಲಾಸ್ಯ. ಲಿಶಿಕಾ ಅಲ್ವಾ? ಲಿಶಿಕಾ. ಲಿಶಿಕನ ಅಂತವ್ರಿ. ಎಷ್ಟೇ ಕ್ಲಾಸ್ ಅವರು? LKG. LKG ಏನೋ? 3 kg. 3 kg. ಇವಾಗ LKG ಅಲ್ವಾ ಲಿಶಿಕಾ ನೀನು? ಮತ್ತು ಈವ್ನಿಂಗ್ ಯಾಕೋ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇತ್ತು. ಹಾಗೆ ಮಕ್ಕಳಿಗೆ ಹಾಲು ಮಾಡ್ತಾಯಿದ್ನಲ್ಲ, ಅವ್ರ ಜೊತೆ ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ. ಸ್ವಲ್ಪ ಬೆಳಗ್ಗೆಯಿಂದ ಓಡಾಡಿ ಸ್ಟ್ರೆಸ್ ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗೆ ಕಾಫಿ ಮಾಡಿಕೊಂಡು ಒಂದು ಸ್ವಲ್ಪ ಕುಡಿದ್ಮೇಲೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಹಾಲು ಮಾಡಿಕೊಡೋಣ ಅಂತ ಸ್ವಲ್ಪ ಮಕ್ಕಳಿಗೆ ಸ್ವಿಮ್ಮಿಂಗ್ ಹೋಗ್ತಾಳಲ್ಲ, ಅದಕ್ಕೆ ಹಾಲಿಗೆ ಟರ್ಮರಿಕ್ ಹಾಕಿ, ಮತ್ತು ಬರೀ ಟರ್ಮರಿಕ್ ಹಾಕಿದ್ರೆ ಅವಳು ಕುಡಿಯಲ್ಲ ಅಂತ ಹೇಳಿ ಸ್ವಲ್ಪ ಬೂಸ್ಟ್ ಕೂಡ ಹಾಕಿ ಕೊಟ್ಟೆ. ಅವ್ರಿಗೆ ಬೂಸ್ಟ್ ಮಿಕ್ಸ್ ಮಾಡಿಕೊಟ್ಟಿದ್ರಿಂದ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಬರಲಿಲ್ಲ. ಏನು ಕುಡಿಯಲ್ಲ, ಚೆನ್ನಾಗಿಲ್ಲ ಅಂತ ಏನೂ ಹೇಳಿಲ್ಲ. ಅದೇ ಬರೀ ಟರ್ಮರಿಕ್ ಹಾಕಿ ಕೊಟ್ಟಿದ್ರೆ ಬೇಡ ಅಂತ ಹೇಳ್ತಾಯಿದ್ಲು. ಅದಕ್ಕೋಸ್ಕರ ಸ್ವಲ್ಪ ಬೂಸ್ಟ್ ಹಾಕಿದೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಈ ಥರ ಏನೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನೂ ಬರಲ್ಲ. ಸ್ವಲ್ಪ ಬೂಸ್ಟ್ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಏನಿಲ್ಲ. ನಿಮ್ಗೆ ಯಾಕೆ ಹಾಲಂದರೆ ಅಷ್ಟೊಂದು ಇಷ್ಟ? ಸ್ವೀಟ್ ಐತಲ್ಲ ಅದಕ್ಕೆ. ಸ್ವೀಟ್ ಆಗಿತ್ತಾ? ನಾನು ಸಕ್ಕರೆನೇ ಹಾಕ್ಕೊಡಲ್ಲ, ಅವಾಗೇನು ಮಾಡ್ತೀಯಾ? ಅವಾಗ ಸ್ವೀಟ್ ಇರ್ತಿಲ್ಲ ಅವಾಗಲೂ. ಹಾಲಲ್ಲಿ ಯಾವಾಗಲೂ ಸ್ವೀಟ್ ಇರಲ್ಲ. ನಾನು ಸಕ್ಕರೆ ಹಾಕಿದ್ರೆ ಮಾತ್ರ ಸ್ವೀಟ್ ಇರೋದು. ನಾನು ಸಕ್ಕರೆನೇ ಹಾಕಲ್ಲ ಇವತ್ತು. ಏನು ಮಾಡ್ತೀಯ? ಚೆನ್ನಾಗಿರ್ತಿದೆ ಸಕ್ಕರೆ ಹಾಕಿ. ಹಾಕಲ್ವಲ್ಲ ಇವತ್ತು ಸಕ್ಕರೆನ ನಾನು. ಸಕ್ಕರೆ ಹಾಕಿಲ್ಲ ಅಂದರೆ ಚೆನ್ನಾಗಿರ್ತಿದ್ದಲ್ಲ. ಚೆನ್ನಾಗಿರಲ್ಲ, ಕುಡಿಯೋಕ್ಕಾಗಲ್ವಲ್ಲ. ಅವಾಗ ಏನು ಮಾಡ್ತೀಯ? ಚೆನ್ನಾಗಿರ್ತಿದ್ದೆ. ಕಾಫಿ ಬೇಕಾ ಬೂಸ್ಟ್ ಬೇಕಾ? ಬೂಸ್ಟ್. ಯಾಕೆ ಬೂಸ್ಟ್ ಇವತ್ತು ಕಾಫಿ ಕುಡಿ? ಇಲ್ಲ, ನನಗೆ ಹಾಲು ಬೇಕು. ಈ ಬಟರ್ಫ್ಲೈಯು ಹಾಲು ಕುಡಿತೈತೆ. ಲಸಿ ಅದೇ ತಗೊಂಡು ಹೋಗ. ಏನಾಯ್ತು? ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ನಿಶಿ ಇವತ್ತು ನಿಮಗೆ? ನನಗೆ ಹೇಳು. ನೋಡಿ, ಹಿಂಗೆ ಹೇಳ್ಕೊಟ್ರು ಒಂದು, ಹಿಂಗೆ ಹೇಳ್ಕೊಟ್ರು ಒಂದು. ಎಕ್ಸಸೈಸ್ ಬಿಡು, ಬೇರೆ ಏನು ಹೇಳ್ಕೊಟ್ರು ನಿಮಗೆ? ರೈಮ್ಸ್ ಏನು ಹೇಳ್ಕೊಟ್ರು? ಅದೇ ಸ್ಟ್ಯಾಂಡಿಂಗಲ್ಲಿ ಹೇಳ್ತಾ ಇದ್ದಲ್ಲ, ಇದು ಬೇಡ ದೊಡ್ಡ ತಮ್ಮ. ಹಿಂಗೆ ಸ್ಲೀಪಿಂಗ್ ಹೇಳ್ಕೊಟ್ರು, ಆಮೇಲೆ ಸ್ಟ್ಯಾಂಡಿಂಗ್ ಹೇಳ್ಕೊಟ್ರು. ರೈಮ್ಸ್ ಜಾನಿ ಜಾನಿ ABCD ಏನು ಹೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ರು. ಮತ್ತೆ ಹೇಳು, ಏನು ಹೇಳ್ಕೊಟ್ರು? ಬೇಗ ಹೇಳಬೇಕು. ಜಾನಿ ಜಾನಿ ಹೇಳ್ಕೊಟ್ರು. ಲಿಸ್ಟ್ ಸ್ಟಾರ್ ಹೇಳ್ಕೊಟ್ರು. ಹೇಳು ಹೇಳು. ಜಾನಿ 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 ಏನು ಹೇಳ್ಕೊಟ್ರು ಹೇಳು. ಜಾನಿ ಜಾನಿ ಎಸ್ ಪಾಪಾ ಈಟಿಂಗ್ ಶುಗರ್ ನೋ ಪಾಪಾ ಟೆಲಿಂಗ್ ನೈಸ್ ನೋ ಪಾಪಾ ಒಬ್ಬನೇ ವಾಟ್ ಹಾ ಹಾ ಹಾ. ಅದೇನು ಕೊಟ್ರಾ? ಆಮೇಲೆ ಬೇರೆ ಟ್ವಿಂಕಲ್ 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 ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಓವರ್ ದ ವರ್ಲ್ಡ್ ಸೊ ಐ ಲೈಕ್ ಇನ್ ಡೈಮಂಡ್ ಇನ್ ದ ಸ್ಕೈ. ಕೇಳಬೇಕು ಅದನ್ನೇ ನಾರ್ಮಲ್ ಏನು ಗೊತ್ತಾ? ನಂಗೆ ಗೊತ್ತಿಲ್ಲ. ಡೀಸೆಂಟಾಗಿ ಕುತ್ಕೋಬೇಕಿತ್ತಲ್ಲ ಆಡ್ತಾರೆ. ಸರಿ ಕುತ್ಕೋ. ನಿಮ್ಗೇನು ಹೇಳ್ಕೊಟ್ರು ಸ್ಕೂಲಲ್ಲೆಲ್ಲ ಸರ್? ನಿನ್ನೆ ಹೇಳಿದ್ರಲ್ಲ ಯೂಟ್ಯೂಬ್ ಕೊಡ್ತೀನಿ ಅಂತ. ಅದು ಇನ್ನೊಂದು ಇಂಗ್ಲೀಷು ಮೊನ್ನೆ, ಇವತ್ತೊಂದು ಬೇರೆ, ನಾಳೆನು ಕನ್ನಡ. ಏನು ಕೊಟ್ಟರು? ಇವತ್ತು ಕನ್ನಡ ಇತ್ತು. ಯೂಟ್ಯೂಬ್ ಓದಿದ್ಯಾ? ಅವರು ಅದೇನೋ ಹೇಳೋರಪ್ಪ, ಓದಕ್ಕೆ ಕೊಡಲ್ಲ, ಸುಮ್ಮನೆ ಕೊಟ್ಬಿಡ್ತಾರೆ. ಅದನ್ನು ನಾವು ಹೆಂಗ್ ಮಾಡಿ ಬರೀಬೇಕು ಆ ಥರ. ನಿಮಗೆ ಎಷ್ಟು ಗೊತ್ತು ಅಂತ ಅವ್ರು ಟೆಸ್ಟ್ ಮಾಡ್ತಾರೆ ಅಷ್ಟೇ. ಹಾಲು ಬೇಡ ನಿಶಿ, ತಗೋ ಮತ್ತೆ ಹಾಲು. ಪಾಡ್ಗಳಿಗೆ ಹಾಕ್ಬಿಡು ನೀನು. ಯಾಕೆ ಕೊಡ್ತೀಯ? ಹಿಂಸೆ ಕೊಡ್ತೀಯ?
ನಿಧಾನ ಕುಡಿ ನಿಧಾನ ಕುಡಿ ನಿಧಾನ ಕುಡಿ. ಸರಿಯಾಗಿ ಹಿಡ್ಕೋ ಸರ್. ನಾನು ಕಾಫಿ ಕುಡಿತಾ ಇದ್ದೀನಿ ಗೈಸ್. ಹೋಗು ವಾಷಿಂಗ್ ಹಾಕ್ ಬಾ ತೊಳಿಯಕ್ಕೆ. ಇಲ್ಲೇ ಯಾಕೆ ಬಿಟ್ಬಿಟ್ಟು ಹೋಗ್ಬಿಟ್ರೆ? ಬಾ ಬೇಗ ಬಾ ಬೇಗ ಬಾ. ಯಾಕೆ ಕೆಲಸ ಮಾಡಲ್ವಾ? ಏನಕ್ಕೆ ಮಾಡಲ್ಲ? ಗುಮ್ಮ ಬರುತ್ತಾ? ಎಲ್ಲಿ? ಇಲ್ಲ ಚಿನ್ನಿ ಹೋಗು, ಲೈಟ್ ಹಾಕ್ತೀನಿ ನಡಿ. ಆಗಲ್ವಾ? ಯಾಕೆ? ಅಕ್ಕ ಬೇಕು ನನಗೆ, ಅಕ್ಕ ಹಾಕ್ಕೊಡ್ಬೇಕು. ಸರಿ ಆಯ್ತು, ಇಬ್ರು ಒಟ್ಟಿಗೆ ಹೋಗ್ತೀರಾ? ಬಾಯ್. ಹೋಯ್ತಾ? ಈಗ ಸಮಾಧಾನನಾ? ರಸ್ತೆ ಬಿಡು, ಹ್ಯಾಂಡ್ ವಾಶ್ ಮಾಡೋ ಗೊತ್ತಾ, ಕೊಡ್ಬೇಡ. ಸಿಮಿನೋ ಸೋಫಾ ಆಯ್ತು. ಸಿಮಿನೋ ಲಾಸ್ಯ ಚೂ ಸ್ಟಿಕ್ ಲಾಸ್ಯ ಚೂ ಸ್ಟಿಕ್ ಕೊಡು ಲಾಸ್ಯ. ಸಿಂಬಂಗೆ ಚೂ ಸ್ಟಿಕ್ ಕೊಡು ಲಾಸ್ಯ, ಚೂ ಸ್ಟಿಕ್. ಸಿಂಬಾ ಎಲ್ಲಿ ಚೂ ಸ್ಟಿಕ್ ಇಲ್ಲಮ್ಮ? ಸಿಂಬು ಚೂ ಸ್ಟಿಕ್ ಇಲ್ಲಿ, ಚೂ ಸ್ಟಿಕ್ ಬಾರ ಇಲ್ಲಿ. ಸಿಂಬಾ ಕುತ್ಕೋ, ಸಿಟ್ ಚೂ ಸ್ಟಿಕ್ ಕೊಡ್ತೀನಿ, ಸಿಟ್. ಬೇಗ ಕೊಡು ಚೂ ಸ್ಟಿಕ್, ವೆಯ್ಟ್ ಮಾಡ್ತಾವನೆ. ಸಿಂಬಾ ಬಾಯಲ್ಲಿ, ಇಲ್ಲಿ ಕೊಡ್ತೀನಿ, ನಾನು ಕೊಡ್ತೀನಿ ಚೂ ಸ್ಟಿಕ್. ಅಲ್ಲಲ್ಲ ಬಾಯಲ್ಲಿ. ಸಿಂಬು ಸಿಟ್ ಸಿಂಬು ಸಿಟ್ ಗುಡ್ ಬಾಯ್. ಸಿಟ್ ನೋ ಸಿಟ್ ಮಾಡು, ಕೊಡಲ್ಲ. ಸಿಟ್ ಸಿಂಬಾ ಸಿಟ್ ಇಲ್ಲಿ ಕೆಳಗಡೆ ಸಿಟ್ ಅಲ್ಲಾಡಿದ್ರೆ ಕೊಡಲ್ಲ ನಾನು ನಿನಗೆ. ಚಿಕನ್ ಕೊಡು, ಚಿಕನ್ ಗುಡ್ ಬಾಯ್. ಸಿಂಬಾ ಚಿಕನ್ ಗುಡ್ ಬಾಯ್. ಇರು ಕೊಟ್ಟೆ. ಇವಾಗ ಮಾತ್ರ ಹೇಳ ಮಕ್ಕಳಲ್ಲ ಸಿಂಬಾ. ಸಿಂಬಾ ಇವತ್ತು ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತೇನು ಜಾಸ್ತಿ ಆ್ಯಕ್ಟಿವ್ ಆಗಿರಲಿಲ್ಲ, ಯಾಕಂತ ಹೇಳಿದ್ರೆ ತುಂಬ ದಿನ ಆದಮೇಲೆ ಸಿಕ್ಕಿರೋ ವೀಕ್ ಆಫ್ ಇದು. ಯಾಕಂತ ಹೇಳಿದ್ರೆ ನಾನು ಗೋವಾಗೆ ಹೋಗಿದ್ನಲ್ಲ, ಅವಾಗ ಒಂದು 4-5 ಡೇಸ್ ವೀಕ್ ಆಫ್ ತೊಗೊಂಡ್ಬಿಟ್ಟಿದ್ದೆ. ಅದರಿಂದ ನನಗೆ ವೀಕ್ ಆಫ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಲೀವ್ ತೊಗೊಂಡಿದ್ನಲ್ಲ, ಸ್ವಲ್ಪ ಸ್ಟ್ರೆಸ್ ಆಗಿತ್ತು. ಅಲ್ಲಿಂದ ಬಂದಾಗ ಪ್ರತಿ ವೀಕ್ ಆಫಲ್ಲೂ ಸ್ವಲ್ಪ ಮನೆ ಕೆಲಸಗಳು ಇರ್ತಿತ್ತು. ಇವತ್ತು ಅಷ್ಟೇ ಬರೀ ಮನೆ ಕೆಲಸನೇ ಸ್ವಲ್ಪ ಟೈಮ್ ತೊಗೊಬಿಡ್ತು. ನಾನು ನೆಕ್ಸ್ಟ್ ವೀಕಿಂದ ಸ್ವಲ್ಪ ಒಳ್ಳೆ ಬ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.